ಸೊ ನಮಗೆ ದೇಶ ಸ್ವಾತಂತ್ರ್ಯ ಬಂದಾಗ 90% ಜನರಿಗೆ ಊಟ ಇರಲಿಲ್ಲ. ನೀವು ಹಳೇ ಕನ್ನಡ ಫಿಲಿಮ್ಗಳು ನೋಡಿ, ಅದರಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೂವಿನ ಅಮ್ಮ ಹೇಳ್ತಾ ಇದ್ರು, ನನಗೆ ಹೊಟ್ಟೆ ಹಸಿವಿಲ್ಲಪ್ಪ, ನೀನು ಊಟ ಮಾಡು ಅಂದ್ಬಿಟ್ಟು. ಮಗು ತಿಂದು ಬೆಳೀಲಿ, ಮಗು ಮುಂದೆ ಓದಿಬಿಟ್ಟು ಕೆಲಸ ಮಾಡಿ ನಮಗೆಲ್ಲ ಊಟ ಆಗುತ್ತೆ. ಈ ಮಗು ಇದೆಯಲ್ಲ 1940s 50s ಅದು ಬೆಳೆದು ದೊಡ್ಡವನಾಗಿ ಕಾಲೇಜಿಗೆ ಹೋಗಿ ಕೆಲ್ಸಕ್ಕೆ ಹೋಗೋರ್ಗೆ ಏನು ನೋಡಿದೆ, ಊಟಕ್ಕೆ ಎಷ್ಟು ತೊಂದರೆ ಇದೆ ಮನೆಯಲ್ಲಿ. ಸೊ ಅದಕ್ಕೆ ಕೆಲ್ಸಕ್ಕೆ ಬಂದಾಗ 1970s ಕೆಲ್ಸಕ್ಕೆ ಬಂದಾಗ ನನ್ನ ತಂದೆ ತಾಯಿ ತುಂಬ ಕಷ್ಟ ಬಿದ್ರು ಊಟಕ್ಕೆ, ನನ್ನ ಫ್ಯಾಮಿಲಿ ಈ ಥರ ತೊಂದರೆ ಬೀಳಬಾರ್ದು ಅಂದ್ಬಿಟ್ಟು ದೇ ಯೂಸ್ ಟು ಸರ್ಚ್ ಫಾರ್ ಎ ಸೇಫ್ ಜಾಬ್, ಗೌರ್ಮೆಂಟ್ ಜಾಬ್ ಇಲ್ಲ ಟೀಚರ್ ಜಾಬ್. ಸೊ ದೇ ಯೂಸ್ ಟು ಸೇವ್ ಎವ್ರಿ ಪೈಸಾ ಸೇವ್ ಮಾಡೋದವರು. ಸೊ ಎಲ್ಲ ಬ್ಯಾಂಕಲ್ಲಿ ಇಡೋದು, ಇನ್ನು ಸ್ವಲ್ಪ ದುಡ್ಡಿದ್ರೆ ಪ್ರಾಬಲಿ ಸ್ವಲ್ಪ LIC ತೊಗೊಳ್ತಾಯಿದ್ರು, ಇನ್ಶೂರೆನ್ಸ್ ತೊಗೊಳ್ತಾಯಿದ್ರು. ಸೊ 1970s ಎಲ್ಲ ಮುಗೀತು, 1980s ಬಂತು. 1980s ಬಂದಾಗ ಅವ್ನಿಗೆ ಅನ್ನಿಸ್ತು, ಓ ಇಲ್ಲಪ್ಪ ನನ್ನ ದುಡ್ಡು ಯಾಕೆ ಚೆನ್ನಾಗಿದೆ, ನನ್ನ ಮಕ್ಕಳು ನಾನು ರಿಟೈರ್ ಆಗೋವರೆಗೂ ನನಗೆ ತೊಂದರೆ ಇಲ್ಲ ಊಟಕ್ಕೆ ಅಂದ್ಬಿಟ್ಟು ತಲೆ ಕೂತ್ಕೊಂಡು. ಇನ್ನು ಅವ್ನ ಇನ್ಕಮು ಬೆಳೆದಿತ್ತು. ಅವ್ರ ಮಕ್ಕಳಿಗೆ ಫೆಸ್ಟಿವಲ್ ಟೈಮಲ್ಲಿ, ಈ ಹಬ್ಬಗಳ ಟೈಮಲ್ಲಿ ಬಟ್ಟೆಗಳು ಕೊಡೋದು ಶುರು ಮಾಡಿದ್ರು. ಈ 1970s 80s ಯಾರು ಹುಟ್ಟಿದ್ದಾರೆ ಅವ್ರಿಗೆಲ್ಲ ಊಟಕ್ಕೆ ತೊಂದರೆ ಇರಲಿಲ್ಲ, ಬಟ್ಟೆಗೂ ಏನು ತೊಂದರೆ ಇರಲಿಲ್ಲ. ಸೊ ಇವ್ರ ಕೆಲ್ಸಕ್ಕೆ ಬಂದಾಗ ಏನಾಯಿತು, ಊಟಕ್ಕೆ ತೊಂದರೆ ಇಲ್ಲ, ಇದೆ ಬಟ್ಟೆನೂ ಇದೆ, ಆದರೆ ಏನಿಲ್ಲ, ಮನೆ ಇಲ್ಲ. ಸೊ 1990s 1985 ಎಂಡಲ್ಲಿ 90s 2000 ಯಾರು ಸಂಪಾದನೆ ಶುರು ಮಾಡಿದ್ರು ಅವ್ರಿಗೆಲ್ಲ ಒಂದೇ, ಸ್ವಂತ ಮನೆಯ ಮಾಡಿದ್ರೆ ಸಾಕಪ್ಪ, ನಾನು ಮನೆ ಮಾಡಿಬಿಡ್ತೀನಿ ಸಾಕು, ನನ್ನ ಮಕ್ಕಳು ಏನೋ ಮಾಡ್ಕೊಳ್ಳಿ. ಸೊ ಈ ಥರ ಸೇಫಾಗಿ ನೋಡ್ತಾಯಿದ್ರು. ಇವಾಗ ಅವ್ರ ಮಕ್ಕಳು ಬರ್ತಾ ಇದ್ದಾರೆ, ಅವ್ರ ಮಕ್ಕಳು ಆಲ್ರೆಡಿ ಒಂದು 5-6 ಶುರು ಮಾಡಿದ್ದಾರೆ, 10 ವರ್ಷದಿಂದ ಶುರು ಮಾಡಿದ್ದಾರೆ, ಇವಾಗ ಕೆಲಸಕ್ಕೆಲ್ಲ ಬರ್ತಾರೆ. ಅವ್ರಿಗೇನು ಊಟನೂ ಇದೆ, ಬಟ್ಟೆನೂ ಇದೆ, ಮನೇನೂ ಇದೆ. ಸೊ ಅವ್ರಿಗೇನಿಲ್ಲ ಲೈಫಲ್ಲಿ. ಡು ದೇ ಹ್ಯಾವ್ ಎನಿಥಿಂಗ್? ದಟ್ ಈಸ್ ಅವ್ರ ಜೀವನದಲ್ಲಿ ಒಂದೇ, ಯು ಲೀವ್ ಓನ್ಲಿ ಒನ್ಸ್ ಇನ್ ಲೈಫ್, ಜಿಂದಗಿ ನಾ ಮಿಲೇಗಿ ದೋಬಾರ, ಎಂಜಾಯ್ ಮಾಡಬೇಕು. ಅವ್ರಿಗೇನು ಕಾಣಿಸ್ತಾ ಇದೆ, ಇನ್ಸ್ಟಾಗ್ರಾಮು ಫೇಸ್ಬುಕ್ಕು, ಅಲ್ಲೆಲ್ಲ ಅವ್ರಿಗೆ ಲೈಕ್ಗಳು ಎಷ್ಟು ಬಂದಷ್ಟು ಅಷ್ಟು ಒಳ್ಳೆಯದು. ಸೊ ಅವ್ರಿಗೆ ಎಲ್ಲಿ ಬರ್ತಿದ್ದು ಲೈಕ್ಗಳು, ಅಲ್ಲಿ ಬರೋದೇ ಖರ್ಚು ಮಾಡಿದಾಗ. ಸೊ ಈ ಮಕ್ಕಳು ವೆನ್ ದೇ ಆರ್ ಅರ್ನಿಂಗ್, ವಾಟ್ ವಿಲ್ ಹ್ಯಾಪನ್, ದೇ ವಿಲ್ ಸ್ಪೆಂಡ್ ಲೈಕ್ ಎನಿಥಿಂಗ್. ಅವ್ರು ಯಾರ್ದು ಬೇರೆಯವ್ರು ನೋಡಲ್ಲ, ಅವ್ರಿಗೆಲ್ಲರೂ ಕ್ಲಾಪ್ಸ್ ಹೊಡಿಬೇಕು. ಓ ನಿಂದು ಬೆಸ್ಟ್ ಬೈಕು, ಬೆಸ್ಟ್ ಕಾರು, ಏನು ಮೊಬೈಲ್ ಹಂಗಿದೆ ನಿಂದು, ಇನ್ನು ಅಮೇರಿಕಾದಲ್ಲಿದ್ದರೆ ಇಂಡಿಯಾನಲ್ಲಿ ನಿನ್ನ ಹತ್ರನೇ ಫಸ್ಟು, ಈ ಥರ ಅವ್ರಿಗೆ ಕ್ಲಾಸ್ ಬೇಕು. ಸೊ ಡೊಪಾಮೈನ್ ಬೇಕು. ಇಂಡಿಯಾನಲ್ಲಿ 65% ಆಫ್ ಪಾಪ್ಯುಲೇಷನ್ ಬಿಲೋ 35 ಇದೆ. ಸೊ ಇವರು ನಮ್ಮ ಮಾತು ನಿಮ್ಮ ಮಾತು ಕೇಳಲ್ಲ. ನಾವು ಎಷ್ಟೇ ಹೋಗ್ಬಿಟ್ಟು ಹೇಳಿದ್ರು ಇಲ್ಲಪ್ಪ ಫಸ್ಟ್ ಸೇವ್ ಮಾಡೋರು ಮಾಡಲ್ಲ, ಅವ್ರು ಮಾಡೋದೇ ಖರ್ಚು. ಸೊ ಇದು ಮಾಡಿದಾಗ ಏನಾಗುತ್ತೆ, ಆಬ್ವಿಯಸ್ಲಿ ಕಂಪನಿಗಳು ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಸೊ ಶೇರ್ಸ್ ಬೆಳೆಯುತ್ತೆ, ಕಂಪನಿ ಪ್ರಾಫಿಟ್ಗಳು ಬೆಳೆಯುತ್ತೆ. ಕಂಪನಿ ಪ್ರಾಫಿಟ್ ಬಂದರೆ NAVಗಳು ಬೆಳೆಯುತ್ತೆ. ಆ್ಯಂಡ್ NAV ಬೆಳೆದಾಗ ಆಬ್ವಿಯಸ್ಲಿ ಇಂಡಿಯಾ ವಿಲ್ ಮೇಕ್ ಮನಿ.